35,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಕಲಿಯತ್ತಾರ. ಇವ್ರು ಒಮ್ಮಿಂದೊಮ್ಲೆ ಯೂನಿವರ್ಸಿಟಿ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ಇಷ್ಟು ಮಂದಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತ್ತೆ. ಯಾಕಂದ್ರೆ ಬಾಗಲಕೋಟೆ ಯೂನಿವರ್ಸಿಟಿ ಕ್ಯಾನ್ಸಲ್ ಮಾಡಿದ್ರೆ ಇವ್ರ ಮತ್ತೆ ರಾಣಿ ಚೆನ್ನಮ್ಮಗೆ ಮರ್ಜ್ ಮಾಡ್ತಾರೆ. ರಾಣಿ ಚೆನ್ನಮ್ಮ ಇಲ್ಲಿಂದ 300 ಕಿಲೋಮೀಟರ್ ದೂರ ಐತಿ. ಕೆಲವೊಂದು ಹುಡುಗಿಯರ ಮನೆ ಯೂನಿವರ್ಸಿಟಿಯನ್ನು ಸರ್ಕಾರದವರು ಇದನ್ನು ಮಾಡಿದರೆ ಮರ್ಜ್ ಮಾಡಿದರೆ ನಿಮ್ಮ ಹೋರಾಟ ಇಲ್ಲಿ ಅಷ್ಟೇ ಇರುತ್ತದೆ, ಸಾಂಕೇತಿಕವಾಗಿ ಇಡೀ ರಾಜ್ಯ ತುಂಬ ಆಗುತ್ತೆ. ಹನುಮಂತ ಮಗದುಮ್ ಅಂತೇಳಿ ನಾವು ಜಮಖಂಡಿ ತಾಲೂಕಾ ರೈತ ಸಂಘ ಮುಖಂಡರು. ಇವತ್ತು ನಮ್ಮ ಜಮಖಂಡಿಯಲ್ಲಿ ಇರುವಂಥ ಒಂದು ವಿಶ್ವವಿದ್ಯಾಲಯವನ್ನು ಈ ರಾಜ್ಯ ಸರ್ಕಾರ ಈ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ಹೊರಟಿದೆ. ಈ ರದ್ದು ಮಾಡಲು ಹೊರಟಿರೋ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ನಮ್ಮ ಜಮಖಂಡಿ ದೇಶಾವೃತದಲ್ಲಿ ನಮಗೆ ವಿಶ್ವವಿದ್ಯಾಲಯ ರದ್ದು ಮಾಡಬೇಡ್ರಿ, ನಮಗೆ ಭಾಳಷ್ಟು ತೊಂದರೆ ಆಗತಿ, ಬೇರೆ ಕಡೆ ಹೋಗು ಬರೋಕೆ 300-400 ಕಿಲೋಮೀಟರ್ ಗಟ್ಟಲೆ ನಾವು ಹೋಗಿ ಕಲಿಯುವಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ನಮ್ಮ ಮನೇನ ಅವ್ರು ಶಾಲೆ ಕಲ್ಸಕ್ಕೆ ಒಪ್ಪಂಗಿಲ್ಲ, ನಮ್ಮ ಒಂದು ವಿದ್ಯಾ ಭವಿಷ್ಯ ಹಾಳಾಗತಿ ಅದಂಗಿಲ್ಲವ ಹುಡುಗರ. ಅದರ ಸಲುವಾಗಿ ಈ ವಿಶ್ವವಿದ್ಯಾಲಯಗಳನ್ನು ಯಾರೂ ಬಂದ್ ಮಾಡಬೇಡ್ರಿ. ಯಾಕಂದ್ರೆ ಮೊದಲು BJP ಸರ್ಕಾರ ಇದ್ದಾಗ 9 ವಿಶ್ವವಿದ್ಯಾಲಯ ಸ್ಯಾಂಕ್ಷನ್ ಮಾಡಿ ಅದನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದೈತಿ. ಈಗ ನೀವು ಅನುದಾನದ ಭಾಳ ಖರ್ಚಾಗತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನೀವು ಬಂದ್ ಮಾಡಕ್ಕೆ ಹೊಂಟಿರಲಿಲ್ಲ ರಾಜ್ಯ ಸರ್ಕಾರ. ಈ ವಿಷಯವನ್ನು ಇಲ್ಲಿಗೆ ಕೈ ಬಿಟ್ಟ ಈ ಮೊದಲು ಹೆಂಗೆ ನಡೆಸ್ಕೊಂಡು ಬಂದಿರಲಿಲ್ಲ ಅದೇ ರೀತಿ ನಡೆಸ್ಕೊಂಡು ಹೋಗ್ರಿ. ಒಂದು ವೇಳೆ ಇದ್ರಾಗ ನೀವು ಏನಾದರೂ ಇದನ್ನು ಮಾಡಿದ್ರೆ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಎಲ್ಲಿ ತನಕ ನೀವು ಈ ವಿಶ್ವವಿದ್ಯಾಲಯಗಳನ್ನು ಇದ್ದಂಗೆ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಈ ನಮ್ಮ ವಿದ್ಯಾರ್ಥಿನಿಯರಿಗೆ ನಮ್ಮ ರೈತ ಸಂಘದಿಂದ ಸಂಪೂರ್ಣ ಬೆಂಬಲತಿ. ಈ ವಿಷಯ ರಾಜ್ಯ ಸರ್ಕಾರ ಇಂಥ ನಿರ್ಧಾರ ತಗೋಬೇಡ್ರಿ. ಈ ಅಕಸ್ಮಾತ್ ನೀವು ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾವು ಈಗ ಹೋರಾಟ ಚಾಲು ಮಾಡಿದ್ವಿ. ಸ್ವಲ್ಪ ನಮಗೆ ಸುದ್ದಿ ಬಂದೈತೆ ತಗೊಳಕ್ಕೆ ಒಂದು ಪ್ರಯತ್ನ ನಡೆದೈತಿ ಅನ್ನುವಂಥದ್ದು. ಅದನ್ನು ಅಷ್ಟೇ ಕೈ ಬಿಟ್ಟ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ವಿಶ್ವವಿದ್ಯಾಲಯಗಳನ್ನು ಮುಂದುವರಿಸ್ರಿ ಅಂತ ಹೇಳಿ ನಮ್ಮ ಒತ್ತಾಯವನ್ನು ಮಾಡುತ್ತಾ ಜಗಳೊಳಗ ಕೂಸ ಬಡವ ಆತದ ಆ ರೀತಿ ಶಿಕ್ಷಣ ವ್ಯವಸ್ಥೆ ಐತಿ. ತಮ್ಮ ರಾಜಕೀಯ ದ್ವೇಷದ ಕಾರಣದಿಂದ 2022ರಲ್ಲಿ ಏನು ಮಾಡಿದರು, BJP ಗೌರ್ಮೆಂಟ್ ಬೊಮ್ಮಾಯಿಯವರು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ, 8 ಯೂನಿವರ್ಸಿಟಿಯನ್ನು. ನಂತರ ಈಗಿನ ಗೌರ್ಮೆಂಟ್ ಬಂದು ತನ್ನ ಆರ್ಥಿಕ ಹೊರೆಯನ್ನು ಕುಂಠಿತ ಇದಕ್ಕೆ ಒಂದು ನೆಪ ಒಡ್ಡಿ DK ಶಿವಕುಮಾರ್ ಅವರ ಒಂದು ನೇತೃತ್ವ ಉಪಸಮಿತಿಯಲ್ಲಿ 9 ಯೂನಿವರ್ಸಿಟಿಯನ್ನು ಕ್ಯಾನ್ಸಲ್ ಮಾಡಬೇಕಂದು ಒಂದು ನಿರ್ಣಯ ತಗೋತಾರೆ. ಈಗ ನಿರ್ಣಯ ತಗೊಂಡ ನಂತರ ನಾವಿವತ್ತು ಕ್ಯಾಬಿನೆಟಲ್ಲಿ ಆಗ್ಬೋದು ಚಾನ್ಸ್ ಇದೆ. ನಾವು ಯಾಕೆ ನಮ್ಮ ಜಮಖಂಡಿ ಭಾಗದಾಗ ಇರಬೇಕು ಅಂದ್ರೆ ಇಲ್ಲಿ ಅತಿಯಾದ ಬಡತನ ಮತ್ತು OBC ST ST ವಿದ್ಯಾರ್ಥಿಗಳು ಸಾಕಷ್ಟು ಇದ್ದಾರೆ. 90% ವಿದ್ಯಾರ್ಥಿಗಳ ಈ ಯೂನಿವರ್ಸಿಟಿಯಲ್ಲಿ ಕಲಿತಿದ್ದಾರೆ. ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇಲ್ಲಿಂದ 300-400 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನಾವು ಆದರೆ ಯಾವುದೇ ರೆಸ್ಪಾನ್ಸ್ ಇರೋಂಗಿಲ್ಲ. 2 ದಿನ 3 ದಿನ ಟೈಮ್ ಬೇಕು ನಮ್ಗೆ. ಏನೋ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಬೇಕು ಏನೇ ಬೇಕಂದ್ರೆ ಇಲ್ಲಿ ಹತ್ತಿರದಲ್ಲಿ ನಾವು ಒಂದು ದೊಡ್ಡ ಯೂನಿವರ್ಸಿಟಿ ಏನಂದ್ರೆ ನಾವು ಹೈಯರ್ ಎಜುಕೇಷನ್ ಕಲಿಯಕ್ಕೆ ನಮ್ಗೊಂದು ಹೆಮ್ಮೆ ಆಗುತ್ತೆ. ಬಡ ವಿದ್ಯಾರ್ಥಿಗಳೊಂದು ಉನ್ನತ ಶಿಕ್ಷಣ ಕಲಿಯಾಕ್ತ ಅನ್ನೋದು ನಮಗೆಲ್ಲ ಹೆಮ್ಮೆ ಆಗ್ತದೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಬೋದು, ಯಾವುದೇ ರೀತಿ ಯೂನಿವರ್ಸಿಟಿಯನ್ನು ಬಂದ್ ಮಾಡಬಾರ್ದು. ಇಲ್ಲಿನ ಸುತ್ತಮುತ್ತ ಬಾಗಲಕೋಟೆ ಜಿಲ್ಲಾ ಆಗಲಿ ಹತ್ತನೇ ಭಾಗದ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾಕಾಶ ಎಂದು ಕೂಡ ನಾವು ಜಮಖಂಡಿ ವಿದ್ಯಾಕಾಶ ಸೆಕೆಂಡ್ 2ನೇ ವಿದ್ಯಾಕಾಶ ಎಂದು ಕರಿತೀವಿ. ಆದ ನಂತರ ಸರ್ಕಾರ ಯಾವುದೇ ರೀತಿ ನಮ್ಮ ಯೂನಿವರ್ಸಿಟಿಯನ್ನು ಬಂದ್ ಮಾಡುವಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ದೇಸಾಯಿ ಸರ್ಕಾರದಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀರಿ. ವಿಶೇಷವಾಗಿ ಈ ಧರಣಿ ಸತ್ಯಾಗ್ರಹಕ್ಕೆ ಅಖಿಲ ಭಾರತೀಯ ಸಂತ ಸಮಿತಿ ವತಿಯಿಂದ ನಮ್ದು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ಅದರೊಂದಿಗೆ ಇವತ್ತಿನ ದಿನ ಮಕ್ಕಳಿಗೆ ಉಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅನ್ನೋ ಹಾಗೆ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರು, ಆ ರೈತ ಸಂಘಟನೆ ವತಿಯಿಂದ ಇವತ್ತಿನ ದಿನ ಏನು ಈ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿದ್ದೀರಿ. ನಿಮಗೆ ನಾವು ವಿದ್ಯಾರ್ಥಿಗಳ ಪರವಾಗಿ ಶಿರಋಣಿಯಾಗಿದ್ದೇವೆ. ಆದ್ಮೇಲೆ ಅನೇಕ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘ ಸಂಸ್ಥೆಗಳದಾವ, ದಲಿತ ಪರ ಸಂಘ ಸಂಸ್ಥೆಗಳದಾವ, ಹಿಂದುತ್ವದ ಪರ ಸಂಘ ಸಂಸ್ಥೆಗಳಿದ್ದಾವೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಕೇವಲ ವಿದ್ಯಾರ್ಥಿಗಳೇ ಹೋರಾಟವನ್ನು ಮಾಡಿ ಪರಿಹಾರವನ್ನು ಪಡೆದುಕೊಳ್ಬೇಕು ಅಂತೇಳಿ ಏನು ಯಾರು ಬರೆದುಕೊಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ವಿದ್ಯಾರ್ಥಿಗೆ ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಪಾಲಕರು ಬಂದು ನಿಂದಿರಬೇಕಾಗ್ತದೆ, ವಿವಿಧ ಸಂಘಟನೆಯ ಮುಖಂಡರುಗಳು ಬಂದು ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗ್ತದೆ. ದಯವಿಟ್ಟು ಜಮಖಂಡಿ ಮಹಾನಗರದಲ್ಲಿರ್ತಕ್ಕಂತಹ ಸಹಸ್ರ ವಿವಿಧ ಸಂಘಟನೆಯ ನಾಯಕರುಗಳಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ವಿಶ್ವವಿದ್ಯಾಲಯ
ಜಮಖಂಡಿದು ಏನಾದರೂ ಹೋಯ್ತಪ್ಪ ಅಂತಂದ್ರೆ ಜಮಖಂಡಿ ಅಗಾಧವಾಗಿರ್ತಕ್ಕಂಥ ನಷ್ಟ ಅದ. ಯಾಕಪ್ಪ ಅಂತಂದ್ರೆ ನಾವು ಜಮಖಂಡಿಯನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ ರೈತ ಸಂಘಕ್ಕೆ, ರೈತ ಮಿತ್ರರಿಗೆ, ದೇಶದ ಬೆನ್ನೆಲುಬು ರೈತರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ.